ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ ಅದನ್ನ ಅವರು ದಿನ ಹೋಗ್ತಾ ಇರ್ತೀನಿ ರೀ, ಕೆಲಸ ಇದ್ದಾಗೆಲ್ಲ ಹೋಗ್ತಾ ಇರ್ತೀನಿ. ಹೈಕಮಾಂಡ್ ನಾಯಕರು ಭೇಟಿ ಮಾಡಕ್ ಹೋಗ್ತೀನಿ, ನಿಮ್ಮನ್ನು ಭೇಟಿ ಮಾಡಕ್ ಹೋಗ್ತೀನಿ, ರೆಸ್ಟ್ ತಗೊಳಕ್ಕೂ ಹೋಗ್ತೀನಿ, ಶಾಪಿಂಗು ಹೋಗ್ತೀನಿ, ಕೋರ್ಟ್ ಕೇಸ್ಗೂ ಹೋಗ್ತೀನಿ, ಎಲ್ಲರಿಗೂ ಭೇಟಿ ಮಾಡಕ್ ಹೋಗ್ತೀನಿ. ಈ ಹಿಂದೆ ನೀವು ಬ್ಯಾನರ್ಸ್ ಫ್ಲೆಕ್ಸಸ್ ಹಾಕಿದಾಗ ನಿಮ್ಮ ಪಾರ್ಟಿ ವರ್ಕರ್ಸ್ ಹಾಕಿದ್ರು ರಿಮೂವ್ ಮಾಡಬೇಕು ಅಂತ ಎಲ್ಲಾನು ಕಿತ್ತಾಕ್ಸ್ಬೇಕು. ಈಗ ಕಿತ್ತಾಕ್ಸಕ್ ಹೇಳಿದೀನಿ ನಾನು. ಈಗ ನೀವು ವಾಕ್ ಮಾಡಿದ 6 ವೀಕ್ಸ್ ಅಲ್ಲೂ ಹಾಕಿರೋ ಬ್ಯಾನರ್ಸ್ ಎಲ್ಲ ಹಂಗೆ ಇದೆ. ಅಲ್ಲ, ಅದು ಗವರ್ಮೆಂಟ್ಗೆ ಹಾಕಿರೋದು, ಗವರ್ಮೆಂಟ್ ಪ್ರಮೋಷನ್. ಗವರ್ಮೆಂಟ್ ನಾವು ಜನಕ್ಕೆ ತಿಳಿಸ್ಬೇಕಲ್ಲ. ಪ್ರೈವೇಟ್ಗೆಲ್ಲ ಈಗ ಹೊಸ ಕಾರ್ಪೊರೇಷನ್ ಆಗಿದೆ, ಎಲ್ಲರೂ ಆಕ್ಷನ್ ತಗೋತಾರೆ, ಎಲ್ಲರ ಮೇಲೂ ಕೇಸ್ ಇಶ್ಯೂ ಮಾಡ್ತಾರೆ. ಈಗ ಫಸ್ಟ್ ರಿಜ್ವಾನ್ ಮೇಲೂ ಹಾಕ್ತಾರೆ, ಇವ್ರ ಮೇಲೂ ಹಾಕ್ತಾರೆ. ಈಗ ಫಸ್ಟ್ ಹ್ಯಾರಿಸ್ ಮೇಲೂ ಹಾಕ್ತಾರೆ. ನೋಡಪ್ಪ, ನಾವು ಜನರಿಗೆ ಆದಷ್ಟು ಮೆಟ್ರೋ ಜಾಸ್ತಿ ಮಾಡಬೇಕು. ಮೆಟ್ರೋ ಏನೇ ಮುಂದಕ್ಕೆ ಮಾಡಿದ್ರು ಡಬಲ್ ಡೆಕ್ಕರ್ ಮಾಡಬೇಕು. ಅದಕ್ಕೆಲ್ಲ DPR ರೆಡಿ ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಮಿನಿಸ್ಟ್ರು 30 ತಾರೀಕಲ್ಲಿ ಕೆಲವು ವಿಚಾರಕ್ಕೆ ಬರ್ತಾ ಇದ್ದಾರೆ. ಅವ್ರ ಮುಂದೆನೂ ಪ್ರೆಸೆಂಟ್ ಮಾಡ್ತೀವಿ. ಪ್ರೈಮ್ ಮಿನಿಸ್ಟ್ರಿಗೂ ಹೋಗಿ ತಿಳಿಸ್ತೀವಿ. ಸದ್ಯ ಅವರೇನೋ ದುಡ್ಡು ಕೊಡ್ತಾ ಇಲ್ಲ, ಬರೀ 13-14% ಮಾತ್ರ ದುಡ್ಡು ಕೊಡ್ತಾ ಇದ್ದಾರೆ. ಮಿಕ್ಕಿದೆಲ್ಲ ನಮ್ಮದೇ ದುಡ್ಡು. ನಾವು ಆದರೂ ಕೂಡ ನಮ್ಮ ಡ್ಯೂಟಿ ಅದು, ನಮ್ಮ ಕೆಲಸ ನಾವು ಮಾಡ್ತೀವಿ. ಎಸ್, ಐ ಮೆಟ್ ಮೋಹನ್ ದಾಸ್ ಪೈ, ಕಿರಣ್ ಮಜ್ದಾರ್, ಇನ್ನು ಯಾರು ಕೆಲವರೆಲ್ಲ ಹತ್ರ ಮಾತಾಡಿದ್ದೀನಿ. ಅದನ್ನು ತಿಳಿಸ್ತೀನಿ ಬಿಡಿ. ಹಾಗೆ ಅವ್ರ ಒಪಿನಿಯನು ಕೇಳಬೇಕಲ್ಲ. ಹಂಗಂತ ಅವ್ರು ನಮ್ಮನ್ನ ಕ್ರಿಟಿಸೈಸ್ ಮಾಡೋದು ಅಂತ ಅವ್ರು ಬಿಡೋಕ್ಕಾಗಲ್ಲ. ದೇ ಆರ್ ಬೆಂಗಳೂರು. ದೇ ಆರ್ ಇಂಟ್ರೆಸ್ಟೆಡ್ ಇನ್ ಬೆಂಗಳೂರು. ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಸಿಟಿ ಇದು, ಡೋಂಟ್ ಹರ್ಟ್ ಯುವರ್ ಸಿಟಿ. ಅವರು ಕೆಲವು ಸಜೆಷನ್ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಸಜೆಷನ್ ಕೊಟ್ಟಿದ್ದಾರೆ, ಐ ಡೋಂಟ್ ಟೆಲ್. ಬಟ್ ಅವ್ರಿಗೆ ಪ್ರಾಬ್ಲಮ್ ಎಷ್ಟು ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ಕೆಲಸ ಮಾಡಬೇಕಾದ್ರೆ, ಬ್ಯೂರೋಕ್ರೆಟಿಕ್ ಸೆಟಪ್ನ ಇಟ್ಕೊಂಡು ಮಾಡಬೇಕಾದ್ರೆ ಭಾಳ ವಿಚಾರಗಳಿದೆ. ಈಗ ಹೆಂಗೆ ನಿಮ್ಮ ಕಂಪ್ನಿಗಳಲ್ಲಿ ಇಂಡಿವಿಜುವಲ್ ಕಂಪ್ನಿಲಿ ಏನು ಬೇಕಾದ್ರೂ ಮಾಡ್ಬೋದು. ಸರ್ಕಾರ ಮಾಡಬೇಕಾದ್ರೆ ಬ್ಯೂರೋಕ್ರೇಸಿಲಿ ಭಾಳ ಕಾನೂನು ಚೌಕಟ್ಟುಗಳಿದೆ. ಆ ಕೆಲಸದಲ್ಲಿ ಮಾಡಬೇಕು. ಅವ್ರನ್ನೂ ಕೆಲವು ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ಕೆಲವು ಕಮಿಟಿಗೆ. ನಮ್ಮ ಏನು ಮೇಜರ್ ಕಮಿಟಿ ಇದೆಯಲ್ಲ, ಅವ್ರ ಸಜೆಷನ್ ಕೂಡ ತೆಗೆದುಕೊಳ್ಳೋಕೆ ರೆಡಿ ಇದ್ದೀವಿ. ಹಿಂದೆ ಕೂಡ ಬೇಕಾದಷ್ಟು ಕಮಿಟಿಗಳಿತ್ತು. ರಾತ್ರಿ ಮಾತಾಡಿದ್ದು ನಿಜ. ಏನು ಅವರು ಏನು ಮಾಡ್ತೀರಿ ಹಂಗಂತ. ನಾನು ಬೆಂಗಳೂರು ನಾಗರಿಕರವರು, ಟ್ಯಾಕ್ಸ್ ಪೇಯರ್ಸು, ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೆಮ್, ವಿಲ್ ರೆಸ್ಪೆಕ್ಟ್ ದೆಮ್. ಬಟ್ ಐ ಆಮ್ ಟೆಲಿಂಗ್ ದೆಮ್ ಡೋಂಟ್ ಹರ್ಟ್, ಬಿ ಸಜೆಷನ್ ಕೊಡಿ ಅಂತ ಹೇಳಿದ್ವಿ. ದೇ ಹ್ಯಾವ್ ಅಗ್ರೀಡ್. ದೇ ಆರ್ ಆಲ್ ಮೈ ಸಿಸ್ಟರ್ಸ್ ಅಂಡ್ ಬ್ರದರ್ಸ್. Bangalore Nadige program, Walk with Bangaloreans, will continue. I will identify the new, again bigger places. Now in every corporation, one place I have identified and I have done. This is central. I have invited everyone. They have given thousands of grievances have come. All has been recorded by you also. We also have recorded. It will go on continue. Whenever I am in Bangalore, I will find out. I will give an advertisement. I will put it on social media. Let anyone come from Bangalore. We will request them. We will sort out their problem. We are there to sort out their problem. Some may be difficult. Some may not be able to possible, but some may be possible. So whatever is possible, definitely we will do it. And at the same time, I would like to expect all the citizens of Bangalore, their voice should be heard. The voice of the common man is the voice of the government. We are there to sort out their problem. I thank all the citizens of Bangalore who participated, walking with me. They have walked with me. They have given their grievances. They have taken their memories. A lot of photos also they have clicked. They found that the Deputy CM has met them, or legislators have met them. I am happy that at least whatever best I can communicate to them and heard them well. Something which even I never knew also. They have also enlightened me. This is a very important place. We will protect wherever the best greenery is there. And I will have a meeting with my forest department also. We have about 7 important major forest land in Bangalore city. So we wanted to convert all those into a park, tree park, and so that the citizens also can explore the best use of them, have a good oxygen. So I'll have a meeting with my forest minister on this issue, and we'll take a major decision. We want this more than 10-15 such Lal Bags and Kaban parks to come up in Bangalore. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು
ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.